ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಂತೂ ಫುಲ್ಲು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಏನಪ್ಪ ಅಂತಂದರೆ 600 ರೂಪಾಯಿ ಮೇಲೆ ಜಪ್ಪೆ ಅಂದ್ರೂ ಯಾವುದೇ ಡ್ಯೂಟಿ ಬರಲಿ ಎತ್ತಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಇವಾಗ ಮೊದಲನೇ ಡ್ಯೂಟಿ ತೊಗೊಂಡಿದ್ದೀನಿ. ಇಲ್ಲೇ ಪಿಕಪ್ 1.5 ಕಿಲೋಮೀಟರ್ ಇದೆ. RR ನಗರ ಮೀನಾಕ್ಷಿ ಚೌಟ್ರಿ ಇದೆಯಲ್ಲ, ಅಲ್ಲಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದು ನಾಯಿಂಡಳ್ಳಿ 200 ಚಿಲ್ಲರೆದು. ಲೋಕಲ್ ಆದರೂ ಪರವಾಗಿಲ್ಲ, ಲೋಕಲ್ ಮಾಡಿದ್ರು ಪರವಾಗಿಲ್ಲ, ಲಾಂಗ್ ಮಾತ್ರ ಹೋಗ್ಬಾರ್ದು ಅಂತ ಅನ್ಸ್ಬಿಟ್ಟಿದೆ. ಯಾಕೆಂದರೆ ನೋಡಿರ್ಬೇಕು ನೀವು ನೆನ್ನೆ ಏನಾಯಿತು ಅಂತ. ಹೋಗಿದ್ದು ಸುಮ್ಮನೆ 50-60 ಕಿಲೋಮೀಟ್ರ್ ಖಾಲಿ ಬಂದೆ. ಹಂಗಾಗಿ ಲಾಂಗ್ ಸವಾಸನೆ ಕೂಡ 200 ರೂಪಾಯಿ ಆದರೂ ಸರಿ, 500 ರೂಪಾಯಿ ಆದರೂ ಸರಿ, 600 ರೂಪಾಯಿ ಒಳಗಡೆ ಡ್ಯೂಟಿ ಎತ್ಕೊಂಡು ಮಾಡೋಣ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ನೋಡೋಣ, ಇವತ್ತು ಲೋಕಲ್ ಡ್ಯೂಟಿ ಇವತ್ತಿಂದ ಲೋಕಲ್ಲೇ ಮಾಡ್ತೀನಿ. ಲಾಂಗ್ ಬಂದರೆ ಏನೂ ಸಿಗೋಲ್ಲ. ನೆನ್ನೆ ಹೋಗಿದ್ದು ಬಂದಿದ್ದು ಡೀಸೆಲ್ಗೆ ಆಗೋಯ್ತು, ಖರ್ಚಿಗೆ ಆಗೋಯ್ತು. ಹಂಗಾಗಿ ಬೇಡ ಸವಾಸ. ಡ್ಯೂಟಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಲಾಂಗ್ ಸವಾಸನೆ ಬೇಡ ಅಂತ ಅನ್ಸ್ಬಿಟ್ಟಿದೆ. ಬನ್ನಿ ಇವತ್ತೇನಾಗುತ್ತೆ ನೋಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಂಡಿದ್ದೀನಿ. ಐಟಮ್ ಎಷ್ಟಿದೆ ಅಂತ ಪಿಕಪ್ ಪಾಯಿಂಟ್ ಬಂದೆ. ಗಾಡಿ ಆಫ್ ಮಾಡೋಕೆ ಬಿಟ್ಟಿಲ್ಲ, ಅವರ ಕೈಯಲ್ಲಿ ಹಿಡ್ಕೊಂಡಿದ್ರು. ಹಂಗೆ ಬಂದ ತಕ್ಷಣ ಗಾಡಿ ಒಳಗಡೆ ಹಾಕಿದ್ದಾರೆ. ಇಲ್ಲೇನಿಲ್ಲ ಸರ್, ತೊಗೊಂಡೋಗಿ ಹಂಗೆ ಕೊಡಿ ಅಂತ ಅಂದರು. ಒಂದು 2 ಐಟಮ್ ಅಷ್ಟೇ, ಚಿಕ್ಕ ಐಟಮ್ ಇರೋದು. 9 ಕೊಡಬೇಕು. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಲೋಡಿಂಗ್ ಕಂಪ್ಲೀಟ್ ಅಂತ ಕೊಡಬೇಕು. ಬಟ್ ಟೈಮಿಂಗ್ಸ್ ತೊಗೊಳುತ್ತೆ, ಇದು ಒಂದು 2 ನಿಮಿಷ ತೊಗೊಳುತ್ತೆ. ನೀವೇ ಹೋಗ್ತಾ ಇರೋಣ, ಆದರೆ ಆಮೇಲೆ ರನ್ನಿಂಗ್ ಮಾಡ್ಕೊಂಡು ಹೋದ್ರಾಗುತ್ತೆ. ಇದೆಷ್ಟೋ ಪರವಾಗಿಲ್ಲ, ಹೋಲ್ಸ್ಕೊಂಡ್ರೆ 200 ಚಿಲ್ಲರೆ ಕೊಟ್ಟಿದ್ದಾನೆ. ಏನೊಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಹೋಗಿ ಡ್ರಾಪ್ ಮಾಡೋಣ. ಇದೇ ಥರ ಲೋಕಲ್ ಟ್ರಿಪ್ಪೇ ಮಾಡ್ತೀನಿ ಇವತ್ತಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ನೋಡೋಣ. ಲೊಕೇಶನ್ ಹತ್ರ ಬಂದೆ ನೋಡಿ. ಇದೇ ರೋಡು ಡೆಡ್ ಎಂಡ್ ಕಾಂಪೌಂಡ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಅಲ್ಲೊಂದು ಗಾಡಿ ಹೋಗ್ತಾ ಇದೆಯಲ್ಲ, ಅಲ್ಲೇ ಇರಬೇಕು. ಡೆಡ್ ಎಂಡಲ್ಲಿ ತೋರಿಸ್ತಾ ಇದೆ ಲೊಕೇಶನ್ನು. ಇದೊಂದು ಇಳಿಸ್ಬಿಟ್ಟು ನೆಕ್ಸ್ಟು ಏನು ಡ್ಯೂಟಿಗೇನು ಬರೋಲ್ಲ, ಹೇಳ್ತದೆ. ಬಟ್ ಲೋಕಲ್ ಡ್ಯೂಟಿನೇ ಎತ್ಕೊಬೇಕು. ಮೊದಲನೇ ಡ್ಯೂಟಿ ಡ್ರಾಪ್ ಮಾಡಿ ಡೀಸೆಲ್ ಖಾಲಿ ಆಗಿತ್ತು. ಡೀಸೆಲ್ ಹಾಕ್ಸೋಣ ಅಂತೇಳಿ ಮತ್ತೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೆ. ಇವಾಗ ಒಂದು ಆರ್ಡ್ರ್ ಬಂತು, ಮತ್ತೆ ಸೇಮ್ ಅದೇ ಮಾಲ್ ಇದೆಯಲ್ಲ, ಡಿವಿನಿಟಿ ಮಾಲ್ ಒಳಗಡೆ ಪಿಕಪ್ಪು. ಅಲ್ಲಿಂದ ಕೆಂಗೇರಿ ಡ್ರಾಪ್ ಕೊಟ್ಟಿದ್ದೇನೆ. ಲೋಕಲ್ ಟ್ರಿಪ್ಪು ಬಂದು ಬೇರೆ ಆರ್ಡ್ರ್ಗಳೆಲ್ಲ ಲಾಂಗ್ ಟ್ರಿಪ್ಗಳೆಲ್ಲ ಬಂದು ಎತ್ತಿಲ್ಲ. ಇವಾಗ ಲೋಕಲ್ ಟ್ರಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಕೆಂಗೇರಿ ಕೊಟ್ಟಿದ್ದೇನೆ. ಇವಾಗ ಇದು ಡಿವಿನಿಟಿ ಮಾಲ್ ಒಳಗಡೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಅಂತ ಬನ್ನಿ ಹೋಗ್ತಾ ಇದ್ದೀನಿ. ಮಾಲ್ ಒಳಗಡೆ ಪಿಕಪ್ ಮಾಡ್ಕೊಂಡಿದ್ದೆ ಅಂತ ಕೆಂಗೇರಿಗೆ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ 8 ಕಿಲೋಮೀಟ್ರ್ ಇದೆ ಡ್ರಾಪು. ಲೋಕಲ್ ಟ್ರಿಪ್ಪು ಕೆಂಗೇರಿ ಡ್ರಾಪ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಲೋಕಲ್ ಟ್ರಿಪ್ಗೆ ಎತ್ತಬೇಕು. ಏನಪ್ಪ ಅಂತಂದರೆ ತುಂಬ ವೆಯ್ಟ್ ಮಾಡಬೇಕು ಲೋಕಲ್ ಟ್ರಿಪ್ಗೆ. ಒಂದು 3-4 ಟ್ರಿಪ್ ಬಿಟ್ಟರೆ ನೋಡಿ, ಇಲ್ಲಿ ಒಂದ್ ಮೇಲೆ ಬರ್ಬೋದು. ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಒಂದ್ ಮೇಲೆ ಬರೋಣ ಅಂದ್ಕೊಂಡೆ. ಬಟ್ ಇತ್ತೀಚೆಗೆ ಪೊಲೀಸ್ ಇರ್ತಾರೆ, ಯಾರ್ಯಾರು ಅಷ್ಟೇ ನೋಡಿ. ಇಲ್ಲಿ ಜಾಸ್ತಿ ಒಂದ್ ಮೇಲೆ ಬರುತ್ತೆ ಗಾಡಿಗಳು. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಬೇಕು ಅಂದರೆ ಯೂಟರ್ನ್ ಹತ್ರ ತೊಗೊಂಡು ಇಲ್ಲಿ ಒಂದ್ ಮೇಲೆ ಜಾಸ್ತಿ ಹೋಗೋದು. ನಾನು ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಈ ಕಡೆನೇ ಬರ್ತಾರೆ, ಈ ಒಳಗಡೆ ಹೋಗೋರು. ಹೊರಗೆ ಹೋಗ್ಬಿಡಿ. ಇತ್ತೀಚೆಗೆ ಪೊಲೀಸ್ನವರು ಬೆಳಗಿಂದ ನೋಡ್ತಾ ಇದ್ದೀನಿ, ಅಲ್ಲೇ ಇದ್ದಾರೆ. ಯಾವ ಟೈಮಲ್ಲಿ ಅಂದರೆ ಅವ್ರು ಎಲ್ಲಿ ಒಳಗಡೆ ಇರ್ತಾರೆ. ಯಾವ್ದಾರ ಗಾಡಿ ಬಂತು ಅಂದಾಗ ರೋಡ್ ಬಂದು ಇರ್ಕೊತಾರೆ. ಸ್ವಲ್ಪ ಹುಷಾರಾಗಿರಿ. ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಹೋಗಿ ಹ್ಯಾಂಡಲ್ಲಿ ಪ್ಲೇಯರ್ ಕೆಳಗಡೆ ಇಂಟರ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸುಮ್ಮನೆ ಯಾಕೆ ಅವ್ರಿಗೆ 500 ರೂಪಾಯಿ ದಂಡ ಕಟ್ಟಬೇಕು. ಅದೇ 500 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ನೋಡಿ. ಅದಕ್ಕೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಕೆಲವು ಕಡೆ ಇರಲ್ಲ, ಅಲ್ಲಿ ನಡೆಯುತ್ತೆ. ಬಟ್ ಕೆಲವು ಕಡೆ ಇವಾಗ ಎಲ್ಲ ಕಡೆ ಹಿಡಿತಾ ಇದ್ದಾರೆ. ಯಾವ ಗಾಡಿ ಅಂತ ನೋಡ್ತಾ ಇಲ್ಲ, ಎಲ್ಲ ಥರದ ಗಾಡಿಗಳು ಹಿಡಿತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಯಾಕೆಂದರೆ 100 ರೂಪಾಯಿ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ಕೆಂಗೇರಿ ಅಂತ ಡ್ರಾಪ್ ಇತ್ತು. ಇದು ಲೊಕೇಶನ್ ಹಾಕೊಂಡ್ಬಂದರೆ ಸೀದಾ ಕೋಡಿಪಳ್ಳಿಯ ಕರ್ಕೊಂಡು ಬಂದಿದೆ. ಸ್ವಲ್ಪ ಒಂದು 1/2 ಕಿಲೋಮೀಟ್ರ್ ಇದೆ. ಕೋಡಿಪಳ್ಳಿ ಡ್ಯೂಟಿ ಬಿಡೋದು ಡೌಟ್ ಅಂದ್ಕೊಂಡಿದ್ದೀನಿ. ನೋಡೋಣ, ಡ್ರಾಪ್ ಆದಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಕೆಂಗೇರಿ ಆ ಕಡೆ ಹೋಗ್ಬೋದು, ಇಲ್ಲ ಅಂತಂದರೆ ಮೈಲ್ಸಂದ್ರ, RR ನಗರ, ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಫಸ್ಟು ಡ್ರಾಪ್ ಮಾಡೋಣ ಬನ್ನಿ. ಇದೇ ಮನೆಗೆ ಡ್ರಾಪ್ ಆಗಿದ್ದು, ಅನ್ಲೋಡ್ ಮಾಡಿದ್ದಾಯಿತು. ಕೋಡಿಪಳ್ಳಿಯ ಡ್ರಾಪ್ ಆಯಿತು. ಇವಾಗ ವಾಪಸ್ಸು ಕೋಡಿಪಳ್ಳಿ ಮೇನ್ ರೋಡು, ಇಲ್ಲಾಂದರೆ ಕೆಂಗೇರಿ ಆ ಕಡೆ ಹೋಗಿ ವೆಯ್ಟ್ ಮಾಡೋಣ. 2 ಲೋಕಲ್ ಮಾಡಿದ್ದೀನಿ. ನೋಡೋಣ, ಲೋಕಲ್ ಟ್ರಿಪ್ಪೇ ಮಾಡ್ತೀನಿ. ಲಾಂಗ್ ಬಿದ್ದರೆ ಎತ್ತಕ್ಕೆ ಹೋಗಲ್ಲ. ಡ್ಯೂಟಿ ಬಿದ್ದಿಲ್ಲ ಅಂದರೆ ಪರವಾಗಿಲ್ಲ, ಸುಮ್ಮನೆ ಲಾಂಗ್ ಹೋಗಿ ಅಲ್ಲಿಂದ ಖಾಲಿ ಬರೋದಕ್ಕೆ ಇಲ್ಲೇ ಏರಿಯಾದಲ್ಲೇ ಇದ್ಬಿಡೋಣ. 400-500 ರೂಪಾಯಿನ ಯಾವ್ದನ್ನ ಬಂದರೆ ಎತ್ಕೊಂಡು ಮಾಡೋಣಂತೆ.
ನೋಡೋಣ. ನಾನು ಲೈನಲ್ಲಿ ಇದ್ದೀನಿ, ಓಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಕೋಟಿಪಾಳ್ಯದಲ್ಲಿ ಡ್ರಾಪ್ ಮಾಡಿ ಸುಮಾರು ಒಂದೂವರೆ ಗಂಟೆ ಕೂತ್ಕೊಂಡು ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ದೀನಿ. ಒಂದೇ ಒಂದು ಆರ್ಡರ್ ಬಂದಿಲ್ಲ. ಹಂಗಾಗಿ ಕೆಂಗೇರಿಯಿಂದ ಬುಕ್ ಮಾಡಿದ್ರೆ ಬರಬೇಕಿತ್ತು. ಯಾಕೆಂದರೆ 10 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಅಷ್ಟೇ ಬರಬೇಕಿತ್ತು. ಹಂಗಾಗಿ ಬಂದಿಲ್ಲ. ಊಟ ಟೈಮ್ ಬೇರೆ, ಡ್ಯೂಟಿ ಬರುತ್ತೆ ಅಂತ ಗ್ಯಾರಂಟಿ ಇರೋಲ್ಲ ಊಟ ಟೈಮಲ್ಲಿ. ಹಂಗಾಗಿ ಸುಮಾರು ಒಂದೂವರೆ ಗಂಟೆ ನೋಡಿದೆ. ಇವಾಗ ಸೀದಾ ಮನೆಗೆ ಹೋಗೋಣ. ಬಂದರೆ ಅಲ್ಲೇ ಆರಾಮದಲ್ಲೇ ಬರಲಿ, ಮಾಡೋಣ. ಎಷ್ಟು ಗಂಟೆ ಬರುತ್ತೆ ಬರಲಿ, ಬಂದರೆ ಬರಲಿ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಡಿಸೈಡ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ, ಮನೆಗೆ ಹೋದ್ಮೇಲೆ ಅಲ್ಲಾದ್ರೂ ಬರುತ್ತೆ ಡ್ಯೂಟಿ ನೋಡೋಣ. ಮನೇಲೇ ಇದ್ದೆ 3 ಗಂಟೆಯಿಂದ. ಇವಾಗ 4 ಗಂಟೆಗೆ ಒಂದು ಆರ್ಡ್ರ್ ಬಂದಿದೆ. ಅದು 1 ಮೋರ್ ಸ್ಟಾಪ್ ಆರ್ಡ್ರು. ಟಿಂಬರ್ ಲೇಔಟ್ ಪಿಕಪ್ಪು ಮತ್ತು ಗುಡದಳ್ಳಿ 1 ಪಾಯಿಂಟ್ ಇದೆ. ಲಾಸ್ಟ್ ಪಾಯಿಂಟು ಪೀಣ್ಯ ಸೆಕೆಂಡ್ ಸ್ಟೇಜ್ ಇದೆ. ಹೋಗ್ತಾ ಇದ್ದೀನಿ. ಅಂದರೆ ಬಂದು ಆರ್ಡ್ರ್ ತುಂಬ ಬರ್ತಾಯಿದ್ವು, ಬಟ್ ಎಲ್ಲೆಲ್ಲೋ ಬರ್ತಾಯಿದ್ವು, ಲಾಂಗೆಲ್ಲ ಬರ್ತಾಯಿದ್ವು. ನಾನು ಲಾಂಗು ಬೇಡ ಸವಾಸ ಅಂತೇಳಿ ಎತ್ತಿಲ್ಲ. ಇದು ಪೀಣ್ಯ ಅಂತ ಬಂತಲ್ಲ, 1 ಮೋರ್ ಸ್ಟಾಪು ಆನ್ ದಿ ವೇ ಇರ್ತದೆ ಅಂದ್ಕೊಂಡು ಎತ್ಕೊಂಡಿದ್ದೀನಿ. ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಆರ್ಚ್ ಹತ್ರ ಇದ್ದೀನಿ. ಇನ್ನೂ 4 ಕಿಲೋಮೀಟ್ರ್ ಇದೆ. ಬನ್ನಿ ಇದೊಂದು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಪಾಯಿಂಟ್ ಪಿಕಪ್ ಮಾಡ್ಕೊಂಡಿದ್ದೀನಿ. 4 ಕಾಟನ್ ಬಾಕ್ಸ್ ಹಾಕಿದ್ದಾರೆ. ಸೆಕೆಂಡ್ ಪಾಯಿಂಟ್ ಬಂದು ನೋಡಿ, ಇಲ್ಲೇ ಮೈಸೂರು ರೋಡು. ಲೆಫ್ಟ್ ಎತ್ಕೊಂಡ್ರೆ ಸ್ಯಾಟಲೈಟ್ಗೆ ಹೋಗುತ್ತೆ. ನೋಡಿ, ಲೆಫ್ಟ್ ತೊಗೊಂಡು ಗುಡ್ಡಳ್ಳಿ ರೋಡಿಗೆ ಹೋಗಬೇಕು. ಅವರು ಫೋನ್ ಮಾಡಿದ್ರೆ, ಸರ್ ನಮ್ಗೆ ಯಾವುದು ಐಟಮ್ ಇಲ್ಲ, ನಮ್ಗೆ ಯಾವುದು ಗಾಡಿ ಬುಕ್ ಆಗಿಲ್ಲ ಅಂತ ಇದ್ದಾರೆ ಕಸ್ಟಮರು. ಹಂಗಾಗಿ ಗಾಡಿ ಬುಕ್ ಮಾಡಿರೋರಿಗೆ ಫೋನ್ ಮಾಡಿದ್ದೀನಿ. ಅವ್ರಿಗೆ ಕೇಳ್ಬಿಟ್ಟು ನಾನು ವಿಚಾರಿಸ್ಬಿಟ್ಟು ಯಾವುದನ್ನು ಕನ್ಫರ್ಮ್ ಮಾಡ್ತೀನಿ, ಅಲ್ಲೇ ವೆಯ್ಟ್ ಮಾಡಿ ಅಂತಂದರು. ಆಮೇಲೆ ಬೇರೆ ಕಡೆ ಇದ್ದರೂ ಇರ್ಬೋದು ಲೊಕೇಶನ್ನು, ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದರೆ ನಾನು ಅದಕ್ಕೆ ಇಲ್ಲೇ ಇದ್ದೀನಿ. ಲೆಫ್ಟ್ ಹೋದರೆ ಲೆಫ್ಟ್ ಹೋಗೋಣ, ರೈಟ್ ಹೋದರೆ ರೈಟ್ ಹೋಗೋಣ. ಆ ಕಡೆ ಹೇಳ್ತಾರೆ ಆ ಕಡೆ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿದ್ದೀನಿ. ನೋಡೋಣ, ಅವ್ರು ಫೋನ್ ಮಾಡಲಿ. ಮೈಸೂರು ಗುಡದಳ್ಳಿ ಆರ್ಚ್ ಒಳಗಡೆ ಬಂದರೆ 100 ಮೀಟ್ರ್ 200 ಮೀಟ್ರ್ ಅಷ್ಟೇ. ನೋಡಿ, ಅದೇ ಮೇನ್ ರೋಡು. ಇವಾಗ ಚೇರ್ ಐಟಮ್ ಏನೋ ಇರ್ಬೋದು ಅನಿಸುತ್ತೆ. ಲೋಡ್ ಮಾಡ್ಕೊಂಡು ಸೀದಾ ಡೈರೆಕ್ಟು ಪೀಣ್ಯಾಗೆ ಹೋಗಿ ಡ್ರಾಪ್ ಮಾಡಬೇಕು. 4 ಗಂಟೆಗೆ ತೊಗೊಂಡಿದ್ದು ಡ್ಯೂಟಿ 6 ಗಂಟೆ ಆಗೋಯ್ತು. ಸೆಕೆಂಡ್ ಪಾಯಿಂಟಲ್ಲಿ ಲೇಟ್ ಮಾಡಿದ್ರು, ಬಿಲ್ ಬರೋದು ಲೇಟು ಅಂತೇಳಿ. ಹಾಗಾಗಿ ಟ್ರಾಫಿಕ್ ಬೇರೆ ತುಂಬ ಜಾಸ್ತಿ ಇತ್ತು ಪೀಣ್ಯದಲ್ಲಿ. ಹೀಗಾಗಿ ಇವಾಗ ಬಂದೇ ಹಾಕಿದ್ದೀನಿ, ಅನ್ಲೋಡ್ ಆಗ್ತಾಯಿದೆ. ನೋಡೋಣ, 6 ಗಂಟೆ ಆಗೋಯ್ತು. ಡ್ಯೂಟಿ ಸಿಗುತ್ತಾ ಏನೋ ಗೊತ್ತಿಲ್ಲ, ನೋಡಬೇಕು. ಅದು ಡ್ರಾಪ್ ಆಗ್ತಿದ್ದಂಗೆ ಒಂದು ಆರ್ಡ್ರ್ ಬಂದಿದೆ. ಇಮಿಡಿಯೇಟಾಗಿ ಪಿಕಪ್ ಹೋಗ್ತಾ ಇದ್ದೀನಿ. ತಿಗಲ್ರಪಾಳ್ಯದಿಂದ ನೆಲಗದ್ರನಲ್ಲಿ ಡ್ರಾಪು, ಲೋಕಲ್ ಟ್ರಿಪ್ಪು. ಇದೊಂದು ಟ್ರಿಪ್ ಮಾಡೋಣ. ಟೈಮ್ ಆಲ್ರೆಡಿ 6:45 ಆಗಿದೆ. ಇದೊಂದು ಟ್ರಿಪ್ ಮಾಡೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಆಮೇಲೆ ನೋಡೋಣ, ಬೀಳೋದು ಗ್ಯಾರಂಟಿ ಇಲ್ಲ. ಇದೊಂದು ಟ್ರಿಪ್ ಕಂಪ್ಲೀಟ್ ಮಾಡೋಣ ಬನ್ನಿ. ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಗಾಡಿ. ಇನ್ನೂ ಐಟಮೇ ಕಾಣಿಸ್ತಾ ಇಲ್ಲ, ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಹಾಕಿ ಸರ್ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂಗೇನು ಮಾಡಲಿ, ಇದೇ ಲಾಸ್ಟ್ ಡ್ಯೂಟಿ ಅಂತ ಅನ್ಕೊತೀನಿ. ಒಟ್ಟಿನಲ್ಲಿ ಲೋಡಿಂಗ್ ಆಯಿತು. ಅವ್ರು ಲೋಡಿಂಗ್ ಮಾಡೋಷ್ಟರಲ್ಲಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನೋಡಿ, ಫುಲ್ಲು ಎಲ್ಲ ವಾಷಿಂಗ್ ಆಯಿತು ಗಾಡಿ. ಇಲ್ಲಿ ಇತ್ತಲ್ಲ, ಹಂಗಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಣ ಹೊರಡ್ಲಾ? ಓಕೆ. ನೀರು ಹಂಗೆ ಐತೆ, ಗ್ಲಾಸ್ ಮೇಲೆ ಒರೆಸ್ಕೋಬೇಕಿತ್ತು. ಅಷ್ಟರಲ್ಲಿ ಲೋಡಿಂಗ್ ಮಾಡಿಬಿಟ್ರು. 5 ಕಿಲೋಮೀಟ್ರ್ 20 ನಿಮಿಷ ತೋರಿಸ್ತಾ ಇದೆ. ಬನ್ನಿ, ಪರವಾಗಿಲ್ಲ. ಇನ್ನೇನು ಮಾಡೋದು, ಇದು ಲಾಸ್ಟ್ ಡ್ಯೂಟಿ. ನೋಡಿ, ಬಂದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾಡಿದ್ರು ಇಲ್ಲೇ. ಒಂದೇ ಒಂದು ಮಿಷಿನ್ ಇದ್ದಿತ್ತು, ಬಟ್ ಅವ್ರು ಪ್ಯಾಕಿಂಗ್ ಮಾಡಿ ಇಬ್ಬರೇ ಲೋಡ್ ಮಾಡೋಕೆ ಆಗ್ತಾಯಿರಲಿಲ್ಲ, ವೆಯ್ಟ್ ಇತ್ತು. ಮನೇಲಿ ನಾನು ಸೇರಿಕೊಂಡು ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಇದನ್ನು ಡ್ರಾಪ್ ಮಾಡಿ ನೆಕ್ಸ್ಟ್ ಟ್ರಿಪ್ ಬರ್ತಾ ಇಲ್ಲ, ಇದೇ ಲಾಸ್ಟ್ ಆಗುತ್ತೆ, ನೋಡಬೇಕು. ನೋಡಿ, ಇದು ಯಾವುದೋ ಡೆಡ್ ಎಂಡ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಲೊಕೇಶನ್ ನೋಡಿ, ಡೆಡ್ ಎಂಡ್ ಫ್ಯಾಕ್ಟ್ರಿ. ಡೆಡ್ ಎಂಡ್ ಅಂದರು. ಇಲ್ಲೇ ಇನ್ನೇ ರೋಡ್ ಇದೆಯಲ್ಲ ಮುಂದೆ. ಹಾಂ, ಇದೇ ಡೆಡ್ ಎಂಡು. ಇದೇ ಫ್ಯಾಕ್ಟ್ರಿ ಅನ್ಸುತ್ತೆ. ಅದಾ, ಇಲ್ಲಿ ಯಾರೋ ಬರ್ತಾ ಇದ್ದಾರೆ. ಇದೇ ಇರಬೇಕು. ಕೇಳೋಣ ಇರಿ, ಇನ್ನೊಂದು ಸ್ವಲ್ಪ ರಿವರ್ಸ್ ಹಾಕ್ಬಿಡೋಣ. ಅಣ್ಣ, ಇಲ್ಲೇನಾ ಕೊಟ್ರ ಗಾಡಿ? ಮಿಷಿನ್ ಬಂದೈತಲ್ಲ, ಮಿಷಿನ್ ಬಂದೈತಲ್ಲ ಇಲ್ಲಿಗೆನಾ? ಹಾಂ, ನೋಡಿ, ಐಟಮ್ ಬಂದೈತೆ ಇಲ್ಲಿಗೆ. ನಾನು ಡೆಡ್ ಎಂಡ್ ಫ್ಯಾಕ್ಟ್ರಿ ಅಂತಂದರು. ಇದು ಫ್ಯಾನ್ ಓಡ್ತಾ ಇದೆ. ಇಲ್ಲ, ಫ್ಯಾನ್ ಓಡ್ತಾ ಇದೆ. ಇಲ್ಲಿಗೆನಾ? ಹಾಂ, ಕೊನೆಗೂ ಬಂದೆ ಹುಡ್ಕೊಂಡು. ಅದು ರೋಡ್ ಓಪನ್ ಆಗಿಲ್ವಣ್ಣ, ಅದು ಕೆಲಸ ಮಾಡ್ತಾವ್ರ. ಅದು ಅಲ್ಲಿಂದ ಬರುತ್ತಲ್ಲ.
ಸರ್ಕಲಿಂದ ರೋಡ್ ಬರುತ್ತಲ್ಲ, ಅದು ಬರಲ್ವ ಅದು? ಹಾಂ, ಕೆಲಸ ಹೌದಾ? ಐಟಮ್ ಇಳಿಸ್ಬೇಕು, ಒಬ್ಬರೇ ಇರೋದು, ಯಾರೂ ಇಲ್ಲ, ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಇಬ್ಬರನ್ನ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಇದೇ ಮಿಷಿನು ನೋಡಿದೆ, ಇದೊಂದು ರಾಡ್ ಇದೆ ಚಿಕ್ಕ, ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ರಾಡು ನಾವಿಬ್ಬರೇ ಎತ್ಕೊಬೋದಿತ್ತು. ಬಟ್ ಆ ರಾಡು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಹಿಡ್ಕೊಳಕ್ಕೂ ಸಿಗ್ತಾಯಿಲ್ಲ. ಇದರಿಂದ ಆಕ್ಲಂಪಿಗೆ ರಾಡ್ ಹಾಕ್ಬಿಟ್ಟು ಉದ್ದ ಇದ್ದರೆ ಎತ್ಕೊಬೋದಿತ್ತು. ಬಟ್ ಅಷ್ಟು ಉದ್ದದ್ದು ರಾಡ್ಗಳು ಯಾವುದೂ ಇಲ್ಲ ಅಂದ್ಬಿಟ್ಟು ಇರೋಣ, ಕರ್ಕೊಂಬರ್ತೀನಿ ಯಾರನ್ನಾದ್ರು ಅಂತ ಹೋಗಿದ್ದಾರೆ. ಸಖತ್ ವೆಯ್ಟ್ ಇದೆ ಮಿಷಿನು ನೋಡಿ, ಅಲ್ಲಾಡ್ಸೋಕೆ ಆಗ್ತಾಯಿಲ್ಲ ನೋಡಿ. ಅಲ್ಲಿ ರಾಡ್ ತೊಗೊಂಡು ಹೋಗ್ತಾವ್ರೆ, ಯಾರೂ ಬಂದಿಲ್ಲ ಅಂಥೇಳಿ ಪಕ್ಕದ ಫ್ಯಾಕ್ಟ್ರಿಯಿಂದ ರಾಡ್ ಇಸ್ಕೊಂಬಂದರು. ಇಬ್ಬರೇ ಎತ್ತಿ ಇಕ್ಕಿದ್ದೀವಿ. ಇದು ಡೆಡ್ ಎಂಡ್ ರೋಡು, ಈ ಕಡೆನೂ ಹೋಗ್ಬೋದು. ಇಲ್ಲೇ ಹೋಗೋಣ, ಅನ್ಲೋಡ್ ಆಯಿತು, ಅಮೌಂಟ್ ಎಲ್ಲ ಕ್ಲಿಯರ್ ಆಯಿತು, ಬನ್ನಿ ಹೋಗೋಣ. ನೋಡಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ, ಶಂಕರ ಸ್ಟುಡಿಯೋ ಅಲ್ಲಿ ಬೈದರ್ ಕೆಳಗಡೆ ಹತ್ರ ಬಂದೆ. ಇವಾಗ ಒಂದು ಡ್ಯೂಟಿ ಬಂತು, ನಂದಿನಿ ಲೇಔಟಿಂದ ಲೋಕಲ್ ಬಿದ್ದೈತೆ ಒಂದು 300 ರೂಪಾಯಿಂದು. ಇದನ್ನು ಡ್ಯೂಟಿ ಎತ್ಕೊಂಡಿದ್ದೀನಿ, ಡ್ರಾಪ್ ಎಲ್ಲಿ ಅಂತ ನೋಡಿಲ್ಲ, ರನ್ನಿಂಗಲ್ಲಿದ್ದೆ, ಹಂಗೆ ಎತ್ಕೊಂಡೆ. ನಾನು ಇವಾಗ ನಾನು ರೈಟ್ ತೊಗೊಂಡು ಮನೆಗೆ ಹೋಗೋಣ ಅಂತ ಬಂದೆ. ಬಟ್ ಸೀದಾ ಹೋಗಬೇಕು, ನಂದಿನಿ ಲೇಔಟ್ ಪಿಕಪ್ ಮಾಡಿಕೊಂಡು ಡ್ರಾಪ್ ಎಲ್ಲಿ ಅಂತ ನೋಡೋಣ. 300 ರೂಪಾಯಿ ಅಂತಂದರೆ ಲೋಕಲ್ ಇರುತ್ತೆ, ಹಿಂಗೆ ಹೋಗೋದಾರೆ ಅಲ್ವಾ, ಬನ್ನಿ ಇದನ್ನು ಮುಗಿಸ್ಬಿಟ್ಟು ಹೋಗೋಣ. ಹಂಗೆ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ, ಲೋಡ್ ಮಾಡ್ತಾಯಿದ್ದಾರೆ ಬಟ್ಟೆ, ಗಾರ್ಮೆಂಟ್ಸು ಬಟ್ಟೆ ಐಟಮ್ಗಳು. ಟ್ರಿಪ್ಪು ಇನ್ನೂ ಎಲ್ಲಿ ಅಂತ ನೋಡಿಲ್ಲ, ಲೋಡ್ ಆಗಲಿ, ಅದಾದಮೇಲೆ 300 ರೂಪಾಯಿ ಅಂತಂದರೆ ಇಲ್ಲೇ ಎಲ್ಲ ಇರುತ್ತೆ. ಒಂದು 5-6 ಕಿಲೋಮೀಟ್ರ್ ಡ್ರಾಪ್ ಮಾಡಿ ಮನೆಗೆ ಹೋಗೋದಷ್ಟೇ. ಬಿದ್ದರೆ ಮಾಡ್ತೀನಿ, ಯಾಕೆಂದರೆ ಲೋಕಲ್ ಅಲ್ವಾ. ಇವತ್ತೆಲ್ಲೂ ಏನು ಜಾಸ್ತಿ ಗಾಡಿಯನ್ನು ಓಡಿಲ್ಲ, ಒಂದು 50 ಕಿಲೋಮೀಟ್ರ್ ಓಡ್ತದೆ ನಾವು ಮನೆಗೆ ಹೋದರೆ. ನೋಡೋಣ, ಇದಾದಮೇಲೆ ಏನು ಕತೆ ನೋಡ್ತೀನಿ. ಲೋಡಿಂಗ್ ಆಯಿತು ನೋಡಿ, 9 ಕಿಲೋಮೀಟ್ರ್ ಐತೆ. ರೇಟ್ ಮಾತ್ರ ಕಡಿಮೆ ಕೊಟ್ಟಿದ್ದಾನೆ, 300 ಚಿಲ್ಲರೆ. 9 ಕಿಲೋಮೀಟ್ರ್ ಡ್ರಾಪ್ ಇದೆ, ಏನು ಮಾಡೋಕ್ಕಾಗಲ್ಲ. ಸಂಜೆ ಮನೆಗೆ ಹೋಗೋ ಟೈಮಲ್ವ ಅಂತೇಳಿ ಎತ್ಕೊಂಡೆ. ಬಟ್ ಇವಾಗ ನಂದಿನಿ ಲೇಔಟಿಂದ ನೆಲಗದನಹಳ್ಳಿಗೆ ಹೋಗಬೇಕು, ಪುನಃ ಎಲ್ಲಿಂದ ಬಂದೆ ಅಲ್ಲಿಗೆ ಹೋಗಬೇಕು. ಏನು ಮಾಡ್ತೀರಾ, ಹೋಗೋಣ ಬನ್ನಿ. ಅಲ್ಲಿಂದ ಯಾವುದೋ ಒಂದು ಡ್ಯೂಟಿ ಬಿದ್ದರೆ ಅದನ್ನೇ ಎತ್ಕೊಂಡು ಮಾಡೋದು. ಲೋಕಲ್ ಬಿದ್ದರೆ ಮಾಡ್ತೀನಿ, ಹೊರಗಡೆ ಬಿದ್ದರೆ ಹೋಗಲ್ಲ. 9 ಕಿಲೋಮೀಟ್ರ್ ಅರ್ಧ ಗಂಟೆ ಆಗುತ್ತೆ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, ವಾಷಿಂಗ್ ಫ್ಯಾಕ್ಟ್ರಿ. ಅನ್ಲೋಡಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಎಂಡ್ ಮಾಡ್ಕೊಂಡು ನೋಡ್ತೀನಿ, ಅದನ್ನು ಟ್ರಿಪ್ ಇದ್ದರೆ ಎತ್ಕೊಬೇಕು, ಇಲ್ಲ ಅಂತಂದರೆ ಸೀದಾ ಇಲ್ಲಿಂದ ಖಾಲಿ ಹೋಗೋದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ, ಅಪ್ಡೇಟ್ ಮಾಡ್ತೀನಿ. ಇನ್ನು ಬಟ್ಟೆ ಫುಲ್ ಲೋಡ್ ಮಾಡಿದ್ರು, ಇಳಿಸ್ತಾ ಇದ್ದಾರೆ. ನೆಲಗದ್ರಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಹೋಗ್ತಾ ಇದ್ದೀನಿ ಮನೆಗೆ. ಯಾವ ಡ್ಯೂಟಿನೂ ಬಂದಿಲ್ಲ, ಎಲ್ಲೂ ವೆಯ್ಟ್ ಮಾಡಿಲ್ಲ. ಅನ್ಲೋಡಿಂಗ್ ಆದ ತಕ್ಷಣ ಬಂದೆ. ಇವಾಗ ಬೇಡ್ರಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಲೆಫ್ಟ್ ಎತ್ಕೊಂಡು ಮುದ್ದಿನಪಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಟೈಮ್ ನೋಡಿ, 9:47 ಟೈಮ್ ಆಗಿದೆ, 9:45 ಆಯಿತು. ಇನ್ನೇನು ಒಟ್ಟಲ್ಲಿ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತೇನು ಗಾಡಿ ಏನು ಓಡಿಲ್ಲ. ಒಂದು 50-60 ಕಿಲೋಮೀಟ್ರು, 65-70 ಕಿಲೋಮೀಟ್ರ್ ಅಂದ್ಕೊಳ್ಳಿ ಮನೆಗೆ ಹೋಗೋಷ್ಟರಲ್ಲಿ ಅಷ್ಟೇ. ಬಟ್ ನೆನ್ನೆ ಗಾಡಿ ತುಂಬ ಓಡಿತ್ತು. ಬಟ್ ಅಲ್ಲಿಂದ ಖಾಲಿನೇ 50-60 ಕಿಲೋಮೀಟ್ರ್ ಖಾಲಿ ಬಂದೆ. ಹಂಗಾಗಿ ನೆನ್ನೆ ಹೆವಿ ಲಾಸ್ ಆಗಿತ್ತು. ಆ ಒಂದು ನಿರ್ಧಾರದಿಂದ ಇವತ್ತೆಲ್ಲೂ ಹೋಗೋದೇ ಬಿಡ ಲಾಂಗ್ ಅಂತೇಳಿ ಇಲ್ಲೇ ಲೋಕಲ್ ಮಾಡಿದೆ. ಬಟ್ ನೆನ್ನೆ ಏನು ಮಾಡಿದೆ ಅದಕ್ಕಿಂತ 100 ರೂಪಾಯಿ ಜಾಸ್ತಿನೇ ಅರ್ನಿಂಗ್ಸ್ ಆಗಿದೆ ಗಾಡಿ ಓಡ್ದಾನೆ. ಲೋಕಲ್ ಮಾಡೋದ್ರಿಂದ ಇದೇ ಬೆನಿಫಿಟ್ಟು. ಇವತ್ತಿನ ಎಕ್ಸ್ಪೀರಿಯೆನ್ಸು ನಿಮ್ಮೆಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಲಾಂಗು ಹೊಡೆಯೋದಕ್ಕೂ ಲೋಕಲಲ್ಲಿ ಹೊಡೆಯೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ. ಇವಾಗ ನಿಮ್ಗೆ ಅರ್ನಿಂಗ್ಸ್ ಇಲ್ಲೇ ತೋರಿಸ್ಬಿಡ್ತೀನಿ. 1740 ರೂಪಾಯಿ ಆಗಿದೆ. ಬಟ್ ವ್ಯಾಲೆಟ್ ರೀಚಾರ್ಜ್ ಮಾಡಿಲ್ಲ, -557 ರೂಪಾಯಿ ವ್ಯಾಲೆಟ್ ಮೈನಸ್ ಇದೆ. ಓಕೆನಾ, ನಿಮಗೆ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತಂದರೆ ನೋಡಿ, ಅದನ್ನು ತೋರಿಸ್ತೀನಿ. ಟೋಟಲ್ 5 ಡ್ಯೂಟಿ ಮಾಡಿದ್ದೀನಿ. 5 ಟ್ರಿಪ್ಪು ಎಲ್ಲ ಲೋಕಲ್ ಟ್ರಿಪ್ಪೇ ನೋಡಿ. ಎಷ್ಟು ರೂಪಾಯಿ 300 ಅದು ಯಾವುದೋ ಒಂದು 500, 1 ಮೋರ್ ಸ್ಟಾಪ್ ಹೊಡೋದಲ್ಲ, ಅದು 500, ಮತ್ತು 290 ಮತ್ತು 290 ಹಿಂಗೆ ಈ ಥರ ಎಲ್ಲ ಲೋಕಲ್ ಟ್ರಿಪ್ಪೇ ಮಾಡಿರೋದು. ಅದರಿಂದ ಗಾಡಿ ಜಾಸ್ತಿ ಓಡಿಲ್ಲ, ಬಟ್ ಅರ್ನಿಂಗ್ಸ್ ಆಗಿದೆ. ಏನಪ್ಪ ಅಂದರೆ ಇವತ್ತು ನನಗೆ ಪ್ರಾಬ್ಲಮ್ ಆಗಿದ್ದು, ಮಧ್ಯಾಹ್ನ ಒಂದು 2-3 ಅವರ್ ಡ್ಯೂಟಿ ಕೊಟ್ಟಿಲ್ಲ. ಹಂಗಾಗಿ ಬಂದವು, ಬಟ್ ಎಲ್ಲ ಲಾಂಗ್ ಟ್ರಿಪ್ ಬಂದವು, ಎತ್ತಿಲ್ಲ. ಲೋಕಲ್ ಯಾವುದೂ ಬಂದಿಲ್ಲ. ಆದ್ದರಿಂದ ಬೆಳಗ್ಗೆ ನಮಗೆ ಡ್ಯೂಟಿ ಬಂದಿದ್ದು ಲೇಟು. ನನಗೆ ಬೆಳಿಗ್ಗೆ ಒಂದು 2 ಟ್ರಿಪ್ಪು, ಮಧ್ಯಾಹ್ನ ಒಂದು 2 ಟ್ರಿಪ್ಪು ಲೋಕಲ್ ಆಗಿಬಿಟ್ಟಿದ್ರೆ ಆರಾಮಾಗಿ 2000 ಮಾಡ್ಬೋದು. ಬಟ್ ಇವಾಗ ಈ ಥರ ಗಾಡಿ ಓಡೋದನ್ನು ಏನೋ ಲಾಸ್ ಏನಾಗಲ್ಲ. ಯಾಕೆಂದರೆ ಒಂದು 60-70 ಕಿಲೋಮೀಟ್ರ್ ಗಾಡಿ ಓಡಿ ನಿಮ್ಗೆ 1500 ಅರ್ನಿಂಗ್ಸ್ ಆಗುತ್ತೆ ಅಂತಂದರೆ ನಿಮ್ಗೇನು ಒಂದು 300 ರೂಪಾಯಿ ಅಷ್ಟೇ ಡೀಸೆಲ್ ಹೋಗೋದು. ಬಟ್ ಅರ್ನಿಂಗ್ಸು ಸಾಕಾಗಲ್ಲ. ಇವಾಗಿನ ಸಿಚುವೇಶನ್ಗೆ ನಾವು 1500 ಅರ್ನಿಂಗ್ಸ್ ಮಾಡಿಕೊಂಡು ಜೀವನ ಮಾಡ್ಬೋದು ಬೆಂಗಳೂರಲ್ಲಿ ಅಂತ ಅನ್ನೋದು ತುಂಬ ಕಷ್ಟ ಇದೆ.
ಬಟ್ ಇವಾಗಿರೋ ಸಿಚುವೇಶನ್ಗೆ 1,500 ಅರ್ನಿಂಗ್ಸ್ ಮಾಡೋದೇ ತುಂಬ ಕಷ್ಟ ಇದೆ. ಏನು ಮಾಡೋಕ್ಕಾಗಲ್ಲ, ಹೆಂಗೆ ಹೋಗುತ್ತೆ ಹೆಂಗೆ ಹೋಗ್ತಾ ಇರಬೇಕು, ಏನು ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಇವತ್ತಿನ ಸಿಚುವೇಶನಲ್ಲಿ. ಇಷ್ಟಾಗಿದೆ ಅರ್ನಿಂಗ್ಸ್ ಡೀಟೇಲ್ಸು. ಲೋಕಲ್ಲು ಮತ್ತು ಲಾಂಗ್ ಟ್ರಿಪ್ಪು ವ್ಯತ್ಯಾಸ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಆನ್ಸರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. 9:45 10 ಗಂಟೆ ಅಂತ ಅಂದ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು, ಗುಡ್ ನೈಟ್.